ಇನ್ನು ಶಿರಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದು ಹೋಗಿದೆ. ಪಾಪ ಒಳಗಡೆ ಹೋಗೋದಕ್ಕೆ ಆಸ್ಪತ್ರೆ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ವೀಲ್ ಚೇರ್ ಸಿಗದೆ ಆತ ಪರದಾಡಿದ್ದಾರಂತೆ. ಆ ವ್ಯಕ್ತಿ ಆಸ್ಪತ್ರೆ ಒಳಗಡೆ ತೆವಳುಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು. ಶಿರಾ ತಾಲೂಕಿನ ಅದು ಕೂಡ ನೋಡಿ 85 ವರ್ಷದ ವೃದ್ಧೆ ಅಂತೆ. ವೀಲ್ ಚೇರ್ ಕೊಡಬೇಕಾಗಿತ್ತು ಸಿಬ್ಬಂದಿ ನೋಡಿ ವೀಲ್ ಚೇರ್ ಒದಗಿಸಿಲ್ಲ. ಹಾಗಾಗಿ ಪಾಪ ತೆವಳುಕೊಂಡೇ ಆಸ್ಪತ್ರೆಯ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯ. ಶಿರಾ ತಾಲೂಕಿನ ಎಮ್ಮರಹಳ್ಳಿಯ ದೊಡ್ಡಕ್ಕ ಎಂಬ ವೃದ್ಧೆ ಚರ್ಮ ಸಂಬಂಧಿತ ಸಮಸ್ಯೆಯಿಂದ ಬಳಲುತ್ತಿದ್ದು ಚಿಕಿತ್ಸೆಗೆ ಆಟೋದಲ್ಲಿ ಆಸ್ಪತ್ರೆಗೆ ಬಂದಿದ್ರಂತೆ. ವೀಲ್ ಚೇರ್ ಸಿಗದೆ ಪರದಾಡಿದ್ದಾರೆ. ತುರ್ತು ವಿಭಾಗದ ತನಕ ಹೋಗುವುದಕ್ಕೆ ಸಹ ಯಾವುದೇ ವೀಲ್ ಚೇರ್ ಲಭ್ಯ ಇರಲಿಲ್ಲ. ಸಿಬ್ಬಂದಿ ನಿರ್ಲಕ್ಷ್ಯ ತೋರಿರುವ ಆರೋಪದ ನಡುವೆಯೇ ದೊಡ್ಡಕ್ಕ ನೆಲದಲ್ಲೇ ತೆವಳುತ್ತಾ ವೈದ್ಯರ ಕೊಠಡಿ ತನಕ ಹೋಗಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ವೈದ್ಯರ ಭೇಟಿ ಬಳಿಕ ಇಂಜೆಕ್ಷನ್ ಪಡೆಯದೆ ವೃದ್ಧೆ ಮನೆಗೆ ವಾಪಸ್ ಆಗಿರುವ ಘಟನೆ ಕೂಡ ಆಗಿದೆ. ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರ ತವರು ಕ್ಷೇತ್ರ ಶಿರಾ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲೇ ರೋಗಿಗಳು ಈ ರೀತಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದ್ದು ವಿಪರ್ಯಾಸದ ಸಂಗತಿ.